ಮೊಬೈಲ್ ಗೇಮ್ ಎನ್ನುವಂತಹ ಒಂದು ಮೃತ್ಯು ಪಾಶ ಏನಿದೆ ಅದು ನಿಜಕ್ಕೂ ಕೂಡ ಯಾರನ್ನ ಯಾವ ರೀತಿಯಾಗಿ ಬದಲಾಯಿಸುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಈ ಆನ್ಲೈನ್ ಗೇಮ್ಗಳಿಂದ ಅದರಿಂದ ನಿಜವಾಗ್ಲೂ ಕೂಡ ಒಬ್ಬೊಬ್ಬರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ದುಡ್ಡು ಕಳೆದುಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ನೋಡಿ, 9ನೇ ಮಹಡಿಯಿಂದ ಜಿಗಿದು 3 ಸಹೋದರಿಯರ ಆತ್ಮಹತ್ಯೆ ಆಗಿದೆ. ಮೊಬೈಲ್ ಗೇಮ್ನಿಂದ ಆಗಿರುವಂಥದ್ದು ಇದು, ಬೇರೆ ಯಾವುದರಿಂದಲೂ ಕೂಡ ಅಲ್ಲ. 9ನೇ ಮಹಡಿಯಿಂದ ಅಲ್ಲಿಂದ ಜಿಗಿದಿದ್ದಾರೆ 3. ಗಾಜಿಯಾಬಾದ್ನಲ್ಲಿ ಬೆಚ್ಚಿ ಬೀಳಿಸುವಂಥ ಘನಘೋರ ಘಟನೆ ನಡೆದಿರುವಂಥದ್ದು. ಆನ್ಲೈನ್ ಗೇಮ್ಗೆ 3 ಬಲಿಯಾಗಿದ್ದಾರೆ. ಈಗ ಗೇಮ್ ಆಡಬೇಡಿ ಅಂದಿದ್ದೇ ಕಷ್ಟ ಆಗ್ಬಿಡ್ತಿಲ್ಲಿ. ಹಾಗಾದ್ರೆ ಆ ಪೋಷಕರು ಮಾಡಿದ ತಪ್ಪ ಈ ಪ್ರಶ್ನೆ ಮೂಡುತ್ತೆ. 9ನೇ ಮಹಡಿಯಿಂದ ಹಾರಿ ಆ 3 ಪ್ರಾಣ ಬಿಟ್ಟಿದ್ದಾರೆ ಮಕ್ಕಳು. ಕೊರಿಯನ್ ಲವ್ ಗೇಮ್ಗಳಿಗಿಳಿದಿದ್ರು. ಆ ಕಿರುಕುಳದಿಂದ ಶಿಕ್ಷಣವನ್ನೇ ಮರೆತು ಗೇಮ್ ಲೋಕದಲ್ಲೇ ಮುಳುಗಿ ಹೋಗ್ಬಿಟ್ಟಿರ್ತಾರೆ ಈ 3 ಬಾಲಕಿಯರು. ಯಾವಾಗಲೂ ಕೂಡ ಗೇಮ್ ಆಡ್ತಾ ಇರ್ತಾರೆ. ಪಾಕಿ, ಪ್ರಾಚಿ ಮತ್ತು ರಿಷಿಕಾ ಏನಿದ್ದಾರೆ, ಇವರು 3 ಇದ್ದಾರೆ. ಮೊಬೈಲ್ ಗೇಮ್ನಲ್ಲಿ ಆಟವನ್ನು ಆಡ್ತಾ ಇರ್ತಾರೆ. ತಂದೆ ತಾಯಿಗಳು ಬರೀ ಏನು ಗೇಮ್ ಆಡ್ತಾ ಇರ್ತೀರ, ಸ್ವಲ್ಪ ಓದ್ಕೊಳ್ಳಿ ಅಂತ ಬುದ್ಧಿಮಾತು ಹೇಳಿರ್ತಾರೆ, ಬೈದಿರ್ತಾರೆ. ಅದಕ್ಕೆ ಬೇಜಾರು ಮಾಡಿಕೊಂಡು ಮನಸ್ಸಿಗೆ ನೋವನ್ನು ಮಾಡಿಕೊಂಡು 9ನೇ ಫ್ಲೋರಿಂದ ಕೆಳಗೆ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಗಾಜಿಯಾಬಾದ್ನಲ್ಲಿ ನಡೆದಂತಹ ಘಟನೆ ಇದು ನಿಜಕ್ಕೂ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಪೋಷಕರಲ್ಲಿ ಆತಂಕವನ್ನು ಕೂಡ ಮೂಡಿಸ್ತಾ ಇದೆ. ನಾವು ಮಕ್ಕಳನ್ನ ಬೈಬೇಕೋ ಬೇಡವೋ, ಬುದ್ಧಿಮಾತನ್ನು ಹೇಳಬೇಕೋ ಬೇಡವೋ, ಅವರಿಗೆ ಮೊಬೈಲ್ ಕೊಟ್ಟರೆ ಅದನ್ನು ವಾಪಸ್ ಕೇಳಬೇಕೋ ಬೇಡವೋ, ಅಥವಾ ಗೇಮ್ ಆಡಬೇಡಿ ಇನ್ನೊಂದು ಆಡಬೇಡಿ ಅಂತ ಹೇಳ್ಬೇಕೋ ಬೇಡವೋ, ಇಷ್ಟೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಗೇಮನ್ನು ಆಡಬೇಡಿ ಅಂತ ಹೇಳಿದರೆ ತಪ್ಪಾಗ್ಬಿಡುತ್ತೆ ಇಲ್ಲಿ. ಅದಕ್ಕೆ ಮನನೊಂದು 3 ಸಹೋದರಿಯರು ಏನಿದ್ದಾರೆ 9ನೇ ಮಹಡಿಯಿಂದ ಹಾರಿ ಪ್ರಾಣವನ್ನು ಬಿಟ್ಟಿದ್ದಾರೆ. ನೀವು ಗಮನಿಸ್ತಾ ಇರಬಹುದು ವಿಡಿಯೋದಲ್ಲಿ. ಯಾವ್ಯಾವ ಮನಸ್ಥಿತಿಯನ್ನು ಹೊಂದಿರ್ತಾರೆ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ. ತಂದೆ ತಾಯಿಗಳು ಒಳ್ಳೆಯ ವಿಚಾರಕ್ಕೆ ಹೇಳಿದ್ರು ಕೂಡ ಮಕ್ಕಳು ಈಗ ಒಳ್ಳೆಯ ರೀತಿಯಾಗಿ ತೆಗೆದುಕೊಳ್ಳುವಂತಹ ಸಮಯನೇ ಇಲ್ಲ, ಆ ಕಾಲ ಕೂಡ ಇಲ್ಲದು. ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಟ್ಟಿದೆ. ಅವರಿಗೆ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇಲ್ಲ. ಮುಖ್ಯವಾಗಿ ನಮ್ಮ ತಂದೆ ತಾಯಿ ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಬೈತಾ ಇದ್ದಾರೆ, ಯಾಕೆ ಬುದ್ಧಿಮಾತು ಹೇಳ್ತಾ ಇದ್ದಾರೆ, ಅದನ್ನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಯಾವುದೇ ಯೋಚನೆ ಅವರಲ್ಲಿ ಇಲ್ಲ. ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಪ್ರಾಣವನ್ನು ಕಳೆದುಕೊಳ್ಳೋದು, ಇದೇ ಆಗ್ತಾ ಇದೆ. ಗಾಜಿಯಾಬಾದ್ನಲ್ಲಿ ಆಗಿರೋದು ಕೂಡ ಅದೇ. ಆನ್ಲೈನ್ ಗೇಮನ್ನು ಆಡ್ತಾ ಇದ್ರು, ಅದಕ್ಕೆ 3 ಬಲಿಯಾಗಿ ಹೋಗ್ಬಿಡ್ತಾರೆ. ಈ ಗೇಮನ್ನು ಆಡೋಕ್ಕೆ ಹೋಗಬೇಡಿ ಅಂತ ಹೇಳಿರ್ತಾರೆ ತಂದೆ ತಾಯಿಗಳು. ಹೇಳಿದಕ್ಕೇನೆ ಇವರು ಮನಸ್ಸು ನೋವು ಮಾಡಿಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ. ಕೊರಿಯನ್ ಲವ್ ಗೇಮು ಆ ಗೀಳಿಗಿಳಿದಿರ್ತಾರೆ, ಅದರಲ್ಲಿ ಮುಳುಗು ಹೋಗ್ಬಿಟ್ಟಿರ್ತಾರೆ. ಯಾವಾಗಲೂ ಕೂಡ ಅದೇ ಗೇಮನ್ನು ಆಡ್ತಾ ಇರ್ತಾರೆ. ಇದನ್ನು ನೋಡಿ ಅಲ್ಲಿನ ತಂದೆ ತಾಯಿಗಳಿಗೆ ಸ್ವಲ್ಪ ಏನೋ ಒಂದು ಕೋಪ ಬಂದಿರುತ್ತೆ, ಮುಜುಗರ ಆಗಿರುತ್ತೆ. ಮತ್ತು ಇನ್ನೂ ಒಂದು ಏನಂತಾರೆ, ಏನಿದು ಬರೀ ಇದರಲ್ಲೇ ಇದ್ದಾರೆ, ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ಓದಿನ ಕಡೆ ಗಮನ ಕೊಡ್ತಾ ಇಲ್ಲ, ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಬರೀ ಮೊಬೈಲ್ ಫೋನು ಗೇಮು ಇದರಲ್ಲೇ ಮುಳುಗೋಗ್ಬಿಟ್ರೆ ಮುಂದಿನ ಭವಿಷ್ಯ ಹೆಂಗೆ ಅಂತ ಹೇಳಿ ಯೋಚನೆ ಮಾಡಿರ್ಬೋದು. ಅದೇ ವಿಚಾರವಾಗಿ ಬೈದಿರ್ಬೋದು. ಆದರೆ ಇದನ್ನೇ ತುಂಬ ಮನಸ್ಸಿಗೆ ಹಚ್ಕೊಂಡು ಆ ಮಕ್ಕಳೇನು ಮಾಡಿದ್ದಾರೆ, 3 ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಶಿಕ್ಷಣವನ್ನು ಮರೆತು ಇವರು ಗೇಮ್ ಲೋಕದಲ್ಲಿ ಮುಳುಗಿ ಹೋಗಿರ್ತಾರೆ. ಪಾಕಿ 12 ವರ್ಷ, ಪ್ರಾಚಿ 14 ವರ್ಷ, ಇನ್ನು ರಿಷಿಕಾ ಏನಿದ್ದಾರೆ ಅವ್ರಿಗೆ 16 ವರ್ಷ. ಇವರೇನಿದ್ದಾರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ 3 ಕರುಳ ಕುಡಿಗಳ ದುರಂತವನ್ನು ಕಂಡು ಆ ಪೋಷಕರು ಕೂಡ ಒಂದು ರೀತಿಯಲ್ಲಿ ಗಾಬರಿ ಆಗ್ಬಿಟ್ಟಿದೆ. ಏನಪ್ಪ ಇದು, ನಮ್ಮ ಮಕ್ಕಳು ಈ ರೀತಿಯಾಗಿ ಮಾಡ್ಕೊಂಬಿಟ್ರಲ್ಲ, ನಾವು ಹೇಳಿದ್ದು ತಪ್ಪ. ನೋಡಿ, ಯಾರಿಗೂ ಕೂಡ 20 ವರ್ಷ ಕೂಡ ವಯಸ್ಸಾಗಲ್ಲ, ಎಲ್ಲರೂ ಕೂಡ 20 ವರ್ಷ ಒಳಗಿನಂತ ಇರುವಂಥವರೇ. ಪ್ಲಾಸ್ಟಿಕ್ ಕುರ್ಚಿ ಹತ್ತಿ ಒಬ್ಬೊಬ್ಬರಾಗಿ ಕೆಳಕ್ಕೆ ಹಾರಿ ಜಿಗಿದು ಪ್ರಾಣವನ್ನು ಬಿಟ್ಟಿದ್ದಾರೆ ಈ ಸಹೋದರಿಯರು. CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಸಹೋದರಿಯರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತಹ ಎಲ್ಲ ದೃಶ್ಯಗಳು. ತಡರಾತ್ರಿ 2 ಗಂಟೆಗೆ ನಡೆದಂತಹ ಭೀಕರ ಘಟನೆ ಇದು. ದಬದಬ ಅಂತ ಹೇಳಿ ಸದ್ದು ಕೇಳಿ ಬರುತ್ತೆ. ಅಲ್ಲಿರುವಂತಹ ಸುತ್ತಮುತ್ತ ನಿವಾಸಿಗಳು ಗಾಬರಿ ಆಗ್ತಾರೆ, ಬೆಚ್ಚಿ ಬೀಳ್ತಾರೆ. ಏನಾಯ್ತು ಏನಾಯ್ತು ಅಂತ ಹೇಳಿ. ಕೋವಿಡ್ ಸಮಯದಲ್ಲಿ ಶುರುವಾದಂತಹ ಮೊಬೈಲ್ ವ್ಯಸನ ಇಲ್ಲಿಯವರೆಗೂ ಕೂಡ ಮುಂದುವರೆದಿರುತ್ತೆ. ಅದರಲ್ಲೇ ಮುಳುಗಿ ಹೋಗ್ತಾ ಇರ್ತಾರೆ ಪ್ರತಿನಿತ್ಯವೂ ಕೂಡ. ಇದನ್ನು ಮನೆಯವರು ನೋಡಿ ಬೇಸತ್ತು ಹೋಗಿರ್ತಾರೆ. ಜೀವನವನ್ನೇ ಬಲಿ ಪಡೆದಿದೆ ಈ ಗೇಮುಗಳು, ಆನ್ಲೈನ್ ಗೇಮ್ಗಳು. ವಿಷಕಾರಿ ಆಟಗಳಾಗ್ತಾ ಇವೆ ಆನ್ಲೈನ್ ಗೇಮ್ಗಳು. ಯಾರದ್ರಲ್ಲಿ ಮುಳುಗಿ ಹೋಗ್ತಾ ಇದ್ದಾರೋ, ಅದನ್ನು ತುಂಬ ಹಚ್ಕೊಂಡಿದ್ದಾರೋ ಅವರಿಗೆ ಆ ಗೇಮ್ಗಳನ್ನು ಬಿಡೋಕ್ಕಾಗ್ತಾ ಇಲ್ಲ. ಅಪಾಯಕಾರಿಯಾಗಿ ಪರಿಣಾಮಕಾರಿಯಾಗಿ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತಾ ಇವೆ.
ಇದರಲ್ಲಿ ಬರುವಂತಹ ಕೆಲವೊಂದು ಅಪಾಯಕಾರಿ ಟಾಸ್ಕನ್ನು ಸಂಪೂರ್ಣಗೊಳಿಸಲು ಹೋಗಿ ಸಾವಿಗೀಡಾಗ್ತಾ ಇದ್ದಾರೆ. ಅದಕ್ಕೇನೆ ಇವರು ಸಾವಿಗೆ ಶರಣಾದ್ರ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಆ ರೀತಿಯಾಗಿರುತ್ತೆ ಕೆಲವೊಂದು ಗೇಮ್ಗಳು. ನಾವು ನೋಡಿದ್ದೀವಿ ಈ ಹಿಂದೆ ಇದೇ ಆನ್ಲೈನ್ ಗೇಮ್ಗಳನ್ನು ಆಡ್ತಾ ತಂದೆ ತಾಯಿಯನ್ನೇ ಸಾಯಿಸಿರುವಂತಹ ಉದಾಹರಣೆಗಳಿವೆ. ಮಕ್ಕಳು ಆ ಮನಸ್ಥಿತಿ ಹಂಗೆ ಬದಲಾಗ್ತಾ ಹೋಗ್ಬಿಡುತ್ತೆ. ಅದರಲ್ಲಿ ಯಾವ ಥರ ನಾವು ಗೇಮ್ ಆಡ್ತಾ ಹೋಗ್ತೀವೋ ಅದನ್ನೇ ನಾವು ನಿಜ ಜೀವನದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸು ಹೇಳುತ್ತೆ. ಆ ಮನಸ್ಥಿತಿಗೆ ಬಂದುಬಿಡ್ತೀವಿ ನಾವು. ಈಗಿನ ಮಕ್ಕಳು ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಒಂದು ತಾವು ಸಾಯ್ತಾರೆ, ಇಲ್ಲ ಬೇರೆಯವ್ರನ್ನ ಸಾಯಿಸ್ತಾರೆ. ಗಾಜಿಯಾಬಾದಲ್ಲಿ ಅದೇ ಆಗಿದೆ. ಗೇಮ್ ಆಡ್ತಾ ಇರ್ತಾರೆ, ಆಡಬೇಡ ಅಂತ ಹೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಕುರ್ಚಿಯನ್ನು ಹತ್ಬಿಟ್ಟು ದಬ 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 ಅಂತ 3 ಜನ ಬಿದ್ದುಬಿಡ್ತಾರೆ. ಸುತ್ತಮುತ್ತ ಇರೋರು ಏನಾಯಿತು, ಏನು ಶಬ್ದ ಅಂತೇಳಿ ಓಡಿ ಬರ್ತಾರೆ. ಈ ಗೇಮ್ಗಳಲ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ ರೀತಿಯಲ್ಲಿ ಇವರು ಆಟವನ್ನು ಆಡಬೇಕು. ಆ ಗೇಮ್ಗಳನ್ನು ಆಡ್ತಾ ಅದ್ರ ಹಿಂದೆ ಬಿದ್ದಿರ್ತಾರೆ ಇವರು ಮೂವರು ಕೂಡ. ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಪೋಷಕರ ಮಾತನ್ನು ಕೇಳ್ತೇನೆ ಸಹೋದರಿಯರು ಈ ರೀತಿಯಾದಂಥ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮನೆಯಲ್ಲಿದ್ದಂತಹ ಮೊಬೈಲು, ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಡಿಜಿಟಲ್ ಏನಾಗ್ತಾ ಇದೆ, ಡಿಜಿಟಲ್ ವೇದಿಕೆಗಳು ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗಬೇಕು, ಅದು ಆಗ್ತಾ ಇಲ್ಲ. ಪ್ರಾಣವನ್ನು ಕಳೆದುಕೊಳ್ಳೋ ರೀತಿಯಲ್ಲಿ ಆಗ್ತಾ ಇದೆ. ಭಾರತ ಸಿಟಿ ಸೊಸೈಟಿಯಲ್ಲಿ ಏನಾಗ್ತಾ ಇದೆ, ಹೆಣವಾಗಿ ಬಿದ್ದು ಹೋಗಿಬಿಟ್ಟಿದ್ದಾರೆ ಈ ಸಹೋದರಿಯರು. ಅಲ್ಲಿಂದ ಜಿಗಿದು ಪೋಷಕರ ಆಕ್ರಂದ ಮುಗಿಲು ಮುಟ್ಟಿದೆ. ನಿಜಕ್ಕೂ ಕೂಡ ಪೊಲೀಸರು ಬಂದು ಆ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಲ್ಯಾಪ್ಟಾಪ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನು ಇದೇ ಒಂದು ಗೇಮ್ ವಿಚಾರವಾಗಿ ಅಥವಾ ಬೇರೆ ಏನಾದರೂ ವಿಚಾರಗಳಿತ್ತಾ ಈ ಒಂದು ಸಹೋದರಿಯರ ಮನಸ್ಸಲ್ಲಿ? ಈ ಅಪ್ರಾಪ್ತ ಸಹೋದರಿಯರು ಏನಿದ್ದಾರೆ ನಿಜಕ್ಕೂ ಕೂಡ ಈ ರೀತಿಯಾಗಿ ಗೇಮ್ಗೆ ವ್ಯಸನಿಗಳಾಗಿ ಸಾವನ್ನಪ್ಪಿರುವಂಥ ನಿಜಕ್ಕೂ ಕೂಡ ದುರಂತದ ಘಟನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.